ಈಗ ಒಬ್ಬ ನೇಯ್ಗೆ ಮಾಡ್ತಾನೆ ಅಂದರೆ ನೇಯ್ಗೆ ಮಾಡುವುದಕ್ಕೆ ಸಂಬಂಧಪಟ್ಟ ಏನೇನು ಶಬ್ದಗಳಿಲ್ವೋ ಇದೆಯೋ ಅವೆಲ್ಲವನ್ನು ಕನ್ನಡದಲ್ಲೇ ಸೃಷ್ಟಿ ಮಾಡ್ಕೊಂಡಿದ್ದಾನೆ. ಎತ್ತಿನ ಗಾಡಿನೂ ಇತ್ತಲ್ಲ. ನಮ್ಮ ಎತ್ತಿನ ಗಾಡಿನಲ್ಲಿ ನೋಡಿ, ಅದರಲ್ಲಿರುವ ಎಲ್ಲ ಸ್ಪೇರ್ಸ್, ಅದರ ಪ್ರತಿ ಅಂಗಗಳು, ಎಲ್ಲ ಅಂಗಗಳಿಗೂ ಕನ್ನಡದಲ್ಲಿ ಹೆಸರಿಟ್ಟಿದ್ದಾರೆ. ಗುಂಬ ಅಂತಾರೆ, ಅರೆಕಲ್ಲು ಅಂತಾರೆ, ಪಟ್ಟೆ ಅಂತಾರೆ, ಪಟ್ಟೆ ಬಳೆ ಅಂತಾರೆ, ಗುಂಬದ ಬಳೆ ಅಂತಾರೆ, ಆಮೇಲೆ ಕಡಾಣಿ ಅಂತಾರೆ, ಕಡಗೂಟ ಅಂತಾರೆ, ಆಮೇಲೆ ಕುಯ್ಯಗಟ್ಟಿ ಅಂತಾರೆ, ಮೂಕಿ ಅಂತಾರೆ, ಮುಂಬಾರ ಅಂತಾರೆ, ಇಂಬಾದಿ ಅಂತಾರೆ. ಎಷ್ಟು ಶಬ್ದಗಳು, ತಡಕೆ, ಗೂಟ. ಬಟ್ ಉತ್ಪಾದನೆಗೂ ಭಾಷೆಗೂ ಸಂಬಂಧ ಇದೆ ಅಂತ ಆಯ್ತಲ್ಲ ಸರ್. ಅಲ್ಲಿ ವಸ್ತುಗಳು ಹೊರಗಡೆ ಬಂದಾಗ ಮಾತ್ರ ನಮಗೆ ಪದಗಳು ಬೇರೆ ಆಯ್ತು, ಅನುವಾದ ಮಾಡ್ಕೊತಾರೆ. ಖಂಡಿತವಾಗಿಯೂ. ಆದ್ರೆ ನಮ್ಮವರು ನಮಗ್ ಬೇಕಾದಂಗ ತಕ್ಷಣ ಅನುವಾದ ಮಾಡ್ಕೊಬಿಡ್ತಾರೆ. ಮನುಷ್ಯನ ನಾಲಿಗೆಯಲ್ಲಿ ಅನುವಾದ ಬೇಗ ಆಗುತ್ತೆ, ಪುಸ್ತಕದಲ್ಲಿ ಆಗಲ್ಲ. ಬಿಳಗಾರ ಇರ್ಲಿ, ಸ್ಕೂಪರ್ ಅಂತ ಒಂದು ಇದು ಬಂತು ನಮ್ಮಲ್ಲಿ, ಒಂದು ಬಗೆ ನೇಗಿಲು. ಅದಕ್ಕೆ ಇಂಗ್ಲಿಷ್ನಲ್ಲಿ ಸ್ಕೂಪರ್ ಅಂತ ಹೆಸರು. ನಾನು ಚಿಕ್ಕವನಾಗಿದ್ದಾಗಿಂದ ನಮ್ಮ ಮನೆಗಳೆಲ್ಲ ಒಂದು ಬಳಸಿದ್ದಾರೆ, ಕೂಪರು ಅಂತಾರೆ. ಕೂಪರ್ ಹೊಡೆಯೋದು ಅಂತಾರೆ. ಕೂಪರ್ ಹೊಡೆಯೋದು, ಹುಳ ಹೊಡೆಯೋದು ಅನ್ನೋ ಹಂಗೇನೆ ಕೂಪರ್ ಹೊಡೆಯೋದು ಅಂತಾರೆ. ಅವ್ರಿಗೆ ಕೂಪರ್ ಅನ್ನೋ ಶಬ್ದ ಯಾರಿಗೂ ಇದು ಬೇರೆ ಭಾಷೆಯ ಶಬ್ದ ಅಂತ ಅನ್ಸೋದಿಲ್ಲ. ಅಂದರೆ ಶಬ್ದಕ್ಕೆ ಅದು ಅರ್ಥ ಇರಲ್ಲ. ನಮಗೆ ಒಂದು ಭಾಷೆ ಅದರ ಡೆರಿವೇಟಿವ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಅರ್ಥ ಆಗೋದು ಮುಖ್ಯ.